ದಲಿತ ಸಿಎಂ ದಾಳ ಉರುಳಿಸಿದ ಸಿದ್ದು ಮಾಜಿ ಆಪ್ತ ಕಾಂಗ್ರೆಸ್ನೊಳಗೆ ಪವರ್ ಫೈಟ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ದಲಿತ ಸಿಎಂ ದಾಳ ಉರುಳಿಸಿದ ಸಿದ್ದು ಮಾಜಿ ಆಪ್ತ ಕಾಂಗ್ರೆಸ್ನೊಳಗೆ ಪವರ್ ಫೈಟ್ಗೆ ಬಿಗ್ ಟ್ವಿಸ್ಟ್ ಸಿಗುತ್ತೆ. ಈಗ ದಲಿತರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟುವಂತೆ ಒತ್ತಾಯ ಮಾಡಲಾಗ್ತಿದೆ. ಸಿಎಂ ಮತ್ತು ಡಿಸಿಎಂ ಫೈಟ್ ಮಧ್ಯೆ ಸ್ಫೋಟಕ ಹೇಳಿಕೆ ಹೊರ ಬಂದಿದೆ. ದಲಿತರೊಬ್ರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ. ಕೇಂದ್ರದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಬಾಂಬ್ ಹಾಕಿದ್ದಾರೆ. ಈಗ ದಲಿತರೊಬ್ರು ಮುಖ್ಯಮಂತ್ರಿ ಸ್ಥಾನ ಅಂಗೀಕರಿಸಬೇಕು, ಆಗ ಕರ್ನಾಟಕ ರಾಜ್ಯ ತಂತಾನೆ ವಿಮೋಚನೆ ಆಗತ್ತೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ದಲಿತರಿಗೆ ಸಿಗಬೇಕಾದ ಸೌಲಭ್ಯಗಳೇ ಸಿಗ್ತಿಲ್ಲ. ಸೌಲಭ್ಯಗಳಿಗಾಗಿ ಹೋರಾಟ ಮಾಡುವಂತಹ ಪರಿಸ್ಥಿತಿ ಉಂಟಾಗ್ತಿದೆ ಅಂತ ಹೇಳಿದ್ದಾರೆ. ಈಗ ಹಾಗಾಗಿ ದಲಿತರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಮತ್ತೆ ಕೂಗು ಎದ್ದಿದೆ. ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ಸರಿಯಾಗಿ ಬಳಕೆಯಾಗ್ತಿಲ್ಲ. ದಲಿತರಿಗೆ ಸೌಲಭ್ಯ ಸಿಗಬೇಕಾದ್ರೆ ದಲಿತರು ಸಿಎಂ ಆಗೋದು ಅಗತ್ಯ. ಹಾಗಾಗಿ ಇದು ದಲಿತ ಸಮಾವೇಶದಲ್ಲಿ ಸಿಎಂ ಇಬ್ರಾಹಿಂ ಹೇಳಿರುವಂತಹ ಸ್ಫೋಟಕ ಮಾತಾಗಿರುತ್ತೆ. ದಲಿತರೇ ಸಿಎಂ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ. ಯಾಕೆ ಅಂದ್ರೆ ದಲಿತರಿಗೆ ಸಿಗಬೇಕಾದಂತಹ ಸೌಲಭ್ಯ ಏನಿದೆ ಅದು ದಲಿತರೇ ಸಿಎಂ ಆದ್ರೆ ಮಾತ್ರ ಸಿಗೋತಕ್ಕೆ ಸಾಧ್ಯ ಇದೆ. ದಲಿತರನ್ನ ಮುಖ್ಯಮಂತ್ರಿ ಪಟ್ಟ ಕಟ್ಟುವಂತೆ ಈಗ ಒತ್ತಾಯಿಸಲಾಗ್ತಿದೆ. ಕಾಂಗ್ರೆಸ್ನ ಪವರ್ ಫೈಟ್ ಮಧ್ಯೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ದಲಿತರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಬೇಕು ಅಂತ ಒತ್ತಾಯ ಕೇಳಿಸ್ತಿದೆ. ಸಿಎಂ ಮತ್ತು ಡಿಸಿಎಂ ಫೈಟ್ ಮಧ್ಯೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಮಾಜಿ ಸಚಿವ ಸಿಎಂ ಇಬ್ರಾಹಿಂ. ದಲಿತ ಸಿಎಂ ದಾಳ ಉರುಳಿಸಿದ್ರು ಸಿದ್ದು ಮಾಜಿ ಆಪ್ತ. ಕಾಂಗ್ರೆಸ್ನೊಳಗೆ ಪವರ್ ಫೈಟ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದಲಿತರು ಸಿಎಂ ಆಗಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾನೆ ಇತ್ತು. ತದನಂತರ ಏನು ಡಿಸೆಂಬರ್ ಕ್ರಾಂತಿ ಮುಗೀತು, ಅದಾದಮೇಲೆ ಒಂದು ಮಟ್ಟಿಗಿನ ದಲಿತರು ಸಿಎಂ ಆಗಬೇಕು ಅನ್ನುವಂಥ ಚರ್ಚೆಗಳು ಅಷ್ಟು ಸುದ್ದಿಯಲ್ಲಿ ಇರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗರಿಗೆ, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರ ಬಣದವರಿಗೆ, ಒಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಇಲ್ಲದಿದ್ದರೆ ಮತ್ತೋರ್ವ ಸಿಎಂ ಬರ್ತಾರೆ ಅಂದ್ರೆ ಅದು ದಲಿತರಾಗಿರಬೇಕು ಅನ್ನುವಂಥ ಅಪೇಕ್ಷೆ ಇದ್ದೇ ಇತ್ತು. ಹಿಂದೆ ಸದ್ದು ಕೂಡ ಆಗಿತ್ತು ಈ ಸುದ್ದಿ. ಆದರೆ ಇವತ್ತಿನ ಒಂದು ವಿಚಾರದಲ್ಲಿ ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ಹೇಳಿರುವಂತೆ, ಇಲ್ಲ ದಲಿತರು ಸಿಎಂ ಆದರೆ ಮಾತ್ರ ದಲಿತರಿಗೆ ನ್ಯಾಯ ಸಿಗುತ್ತೆ ಕರ್ನಾಟಕದಲ್ಲಿ ಅಂದಿದ್ದಾರೆ. ಮುಖ್ಯಮಂತ್ರಿ ಪಟ್ಟ ದಲಿತರಿಗೆ ಕಟ್ಟಬೇಕು, ದಲಿತರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ದಲಿತರು ಮುಖ್ಯಮಂತ್ರಿ ಆದರೆ ಮಾತ್ರ ಬೇರೆ ಎಲ್ಲ ಸೌಲಭ್ಯಗಳು ದಲಿತರಿಗೆ ಒದಗಿಸೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲದೆ ಇದ್ರೆ ಅವರಿಗೆ ಕೊಡಲಾಗುವಂತಹ ಸೌಲಭ್ಯಗಳು ಸರಿಯಾಗಿ ಮುಟ್ಟೋದಿಲ್ಲ, ಜೊತೆಗೆ ಸರಿಯಾದ ರೀತಿಯಲ್ಲಿ ಅನುದಾನಗಳು ಸಹ ಬಳಕೆ ಆಗಲ್ಲ. ಆದ್ದರಿಂದ ದಲಿತರೇ ಸಿಎಂ ಆಗಬೇಕು ಮುಂದಿನ ಸಿಎಂ ಅಂತ ಸಮಾವೇಶದಲ್ಲಿ, ದಲಿತ ಸಮಾವೇಶದಲ್ಲಿ ಸಿಎಂ ಇಬ್ರಾಹಿಂ ಅವರು ಸ್ಫೋಟಕ ಮಾತುಗಳನ್ನ ಆಡಿರುವಂಥದ್ದು. ಅವರ ರಾಜಕೀಯದ ಕೊನೆ ಆಸೆ ಅಂತ ಕೂಡ ಹೇಳಿದ್ದಾರೆ. ದಲಿತರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ದಲಿತರೊಬ್ಬರು ಆಗಬೇಕು ಅಂತ ಹೇಳಿದ್ದಾರೆ. ನನ್ನ ರಾಜಕೀಯದ ಕೊನೆ ಆಸೆಯಂತೆ ದಲಿತರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ.